ಯಜಮಾನ ಯಜಮಾನ. ಅನಿ ಕೇಳಿಸ್ಕೊಂಡ? ಇವಾಗ ಖುಷಿ ಆಯ್ತಾ? ಕೇಳಿಸ್ಕೊಂಡೆ. ತುಂಬಾ ತುಂಬಾ ಖುಷಿ ಆಯ್ತು. ನನ್ಗಂತೂ ನಂಬಕ್ಕೆ ಆಗ್ತಿಲ್ಲ ಅಣ್ಣ. ಇರು, ಈ ವಿಷಯ ನಮ್ಮಂಗ ಹೇಳೋಣ. ಅಮ್ಮ ಅಮ್ಮ. ಏನ್ ಮಿಥುನ್, ಯಾಕೆ ಕೂಗ್ತೀಯಾ? ಅಮ್ಮ, ಒಂದ್ ಗುಡ್ ನ್ಯೂಸ್. ಏನು? ಅಮ್ಮ, ಜಾನ್ಸಿನ ರಾಘವೇಂದ್ರ ಅವ್ರ ಮನೆಯಿಂದ ಆಚೆ ಹಾಕಿದಾರಂತೆ. ಹೌದೇನೆ? ಹೌದಮ್ಮ, ಇವಾಗ ತಾನೇ ಪಲ್ಲು ಕಾಲ್ ಮಾಡಿ ಹೇಳಿದ್ಲು, ನಮ್ಮನೆ ಆ ಮನೆ ಸೊಸೆ ಆಗೋದಂತೂ ಗ್ಯಾರಂಟಿ. ಏನ್ ಮನ್ರೆ, ಸಾಮಾನ್ಯವಾಗಿ ತುಳಸಿ ಮೇಡಮು ಸುಳ್ಳ ಜಾಸ್ತಿನೇ ಹೇಳ್ತಾರಲ್ವಾ, ಇದು ಕೂಡ ಯಾಕೆ ಹಂಗೆ ಆಗಿರಬಾರ್ದು? ಯಜಮಾನ್ರೆ, ಈ ವಿಷಯದಾಗ ನೀವು ಅವ್ರ ಮಾತಿಗೆ ತಲೆ ಕೆಡಿಸ್ಕೊಳ್ದೇ ಇರೋದೇ ಒಳ್ಳೇದ್ರಿ. ತಬ್ಲಾ ಮಲ್ಲಿ ಹೇಳೋದ್ರಲ್ಲಿ ಅರ್ಥ ಇದೆ. ಯಾಕಂದ್ರೆ ತುಳಸಿ ಮೇಡಮ್ಗೆ ಝಾನ್ಸಿ ಮೇಡಮ್ ನೆಮ್ಮದಿಯಾಗಿರೋದು, ಸಂತೋಷವಾಗಿರೋದು, ಅದರಲ್ಲೂ ರಾಜರ ಜೊತೆ ಬದುಕೋದಂತೂ ಇಷ್ಟನೇ ಇಲ್ವಲ್ಲ. ನೋಡಿ, ಮೊದಲು ನೀವೆಲ್ಲರೂ ಒಂದು ಅರ್ಥ ಮಾಡ್ಕೊಳ್ಳಿ. ಈ ವಿಷಯದಲ್ಲಿ ತುಳಸಿ ಸುಳ್ಳು ಹೇಳಿದಾಳೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಒಂದು ವೇಳೆ ಅವಳು ಹೇಳ್ತಾ ಇರೋದು ಸತ್ಯ ಆಗಿದ್ರು ನಾವ್ಯಾರು ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಬೇಕಾಗಿಲ್ಲ. ಸರ್, ಹಾಗಿದ್ರೆ ಝಾನ್ಸಿ ಮೇಡಮ್ನ ಮನೆಯಿಂದ ಆಚೆ ಹಾಕಿದ್ರು ನಾವು ಸುಮ್ಮನೆ ಇರಬೇಕಾ? ಇರಬಹುದು. ಯಾಕೆಂದ್ರೆ ಇದು ಗಂಡ ಹೆಂಡತಿಯ ವಿಷಯ, ಒಂದು ಸಂಸಾರದ ವಿಷಯ. ಸಂಸಾರ ಅಂದಮೇಲೆ ಜಗಳ, ಮನಸ್ತಾಪಗಳು ಇದೆಲ್ಲ ಸಹಜ. ಪ್ರಪಂಚದಲ್ಲಿ ಯಾರ ಮನೇಲಿ ಜಗಳ ಇಲ್ಲ ಹೇಳಿ ನೋಡೋಣ? ಮದುವೆ ಆಗಿ ಹೊಸದಾಗಿ ಗಂಡನ ಮನೆಗೆ ಹೋದಾಗ ಈ ಥರ ಮನಸ್ತಾಪಗಳು ಹುಟ್ಟೋದು ಸಹಜ. ಅದಕ್ಕೆ ಕಾರಣ ಯಾರೇ ಇರ್ಬೋದು. ಇಷ್ಟು ವರ್ಷ ಅಪ್ಪ ಅಮ್ಮ, ಒಡಹುಟ್ಟಿದವರು ಅಥವಾ ಆಕೆನ ಪ್ರೀತಿಸುವಂಥವ್ರು ಅವ್ರನ್ನು ಬಿಟ್ಟು ಬೇರೆ ಮನೆಗೆ ಅಂದರೆ ಗಂಡನ ಮನೆಗೆ ಹೋದಾಗ ಅಲ್ಲಿ ಆಚಾರ ವಿಚಾರ, ಅಲ್ಲಿರೋರ ಮನಸ್ಸುಗಳನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗತ್ತೆ. ಹಾಗೇನೆ ಯಾವುದೋ ಒಂದು ಕುಟುಂಬ ಅವರೊಂದು ಚೌಕಟ್ಟು ಹಾಕ್ಕೊಂಡು ಸಂಸಾರ ನಡೆಸ್ತಿರ್ಬೇಕಾದ್ರೆ ಆ ಸಂಸಾರದ ಒಳಗಡೆ ಇನ್ನೊಂದು ಹೆಣ್ಣು ಪ್ರವೇಶ ಮಾಡಿ ಅವ್ರ ಚೌಕಟ್ಟನ್ನು ಮೀರಿ ನಡ್ಕೊಂಡಾಗ ಕೆಲವು ಮನಸ್ತಾಪಗಳು ಬರುತ್ತೆ. ನನ್ನ ಮೊಮ್ಮಗಳು ಈಗ ತಾನೇ ಕುಲುಮೆಯಲ್ಲಿ ಕಾಯ್ತಾ ಇರುವಂಥ ಚಿನ್ನದ ಗಟ್ಟಿ, ಆ ಚಿನ್ನದ ಗಟ್ಟಿಯಾದ ನನ್ನ ಮೊಮ್ಮಗಳಿಗೆ ಸಹನೆ, ತಾಳ್ಮೆ, ಪ್ರೀತಿ, ವಾತ್ಸಲ್ಯ, ಮಮಕಾರ ಅನ್ನೋ ತಾಮ್ರನ ಬೆರೆಸಿ ಒಂದು ಸುಂದರವಾದ ಆಭರಣ ರೂಪಿಸ್ಬೇಕಾಗಿದೆ. ಇಷ್ಟು ವರ್ಷ ಅವಳು ಕಲ್ಲಾಗಿದ್ದವಳು ಈಗ ಶಿಲೆ ಆಗಕ್ಕೆ ಹೊರಟಿದ್ದಳು. ಗೊತ್ತಿಲ್ಲ, ಎಲ್ಲ ಜನರು ಅವಳಿಗೆ ಕೈ ಮುಗಿಯುವಂಥ ವಿಗ್ರಹ ಆಗ್ತಾಳೋ ಅಥವಾ ಎಲ್ಲ ಜನರು ತುಳ್ಕೊಂಡು ಹೋಗೋ ಮೆಟ್ಲಾಗ್ತಾಳೋ ಅದು ಅವನಿಗೆ ಗೊತ್ತು. ಅವಳು ಪಕ್ವ ಆಗೋ ಟೈಮಲ್ಲಿ ಈ ಥರ ನೋವುಗಳು, ಸಂಕಟ, ಅವಮಾನಗಳು ಎಲ್ಲವನ್ನು ಅನುಭವಿಸ್ಬೇಕಾಗತ್ತೆ. ಅಲ್ಲಿ ಏನೇ ಆಗಿದ್ರು, ಏನೇ ಆಗ್ತಾ ಇದ್ರು ಎಲ್ಲ ಅವಳು ಒಳ್ಳೇದಕ್ಕೆ.